ನೀವು ಡೈಲಿ ಟ್ರೇಡ್ ಮಾಡೋ ಮಾರ್ಕೆಟ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಗೊತ್ತಾ? ಲಿಕ್ವಿಡಿಟಿ ಇಸ್ ದ ಥಿಂಗ್ ವಿಚ್ ಡ್ರೈವ್ಸ್ ದ ಮಾರ್ಕೆಟ್. ಅಂದರೆ ಮಾರ್ಕೆಟ್ನ ಲಿಕ್ವಿಡಿಟಿನೇ ಮೂವ್ ಆಗೋದು. ಲಿಕ್ವಿಡಿಟಿ ಒಂದು ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಮಾರ್ಕೆಟ್ ಯಾವಾಗಲೂ ಆ ಲಿಕ್ವಿಡಿಟಿ ಇರೋ ಸ್ಪಾಟ್ಸ್ಗೆ ಮೂವ್ ಆಗುತ್ತೆ ಫಾರ್ ಟೇಕಿಂಗ್ ಮೋರ್ ಆರ್ಡರ್ಸ್ ಆ್ಯಂಡ್ ಟು ಮೂವ್ ಫರ್ದರ್. ಸೊ ಎಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಆ ಪಾಯಿಂಟ್ಗೆ ಮಾರ್ಕೆಟ್ ಮೂವ್ ಆಗುತ್ತೆ, ಅಲ್ಲಿಂದ ಮಾರ್ಕೆಟ್ ದೂರ ಹೋಗುತ್ತೆ. ಸೊ ದಿಸ್ ಕಂಟಿನ್ಯೂಸ್ ಓವರ್ ದ ಟೈಮ್. ಸೊ ನಾವು ಲಿಕ್ವಿಡಿಟಿನ ಪೆಂಡಿಂಗ್ ಆರ್ಡರ್ಸ್ ಅಂತಲೂ ಹೇಳ್ಬೋದು. ಪೆಂಡಿಂಗ್ ಆರ್ಡರ್ಸ್ ಅಂದರೆ ಮಾರ್ಕೆಟಲ್ಲಿ ಮುಂದೆ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗಲಿ ಅಂತ ಸೆಟ್ ಮಾಡಿ ಬಿಟ್ಟಿರುವಂಥ ಆರ್ಡರ್ಸ್ನ ನಾವು ಪೆಂಡಿಂಗ್ ಆರ್ಡರ್ಸ್ ಅಂತ ಕರಿತೀವಿ. ಆ್ಯಂಡ್ ಈ ಪೆಂಡಿಂಗ್ ಆರ್ಡರ್ಸ್ನ ಲಿಕ್ವಿಡಿಟಿಯಾಗಿ ನಾವು ಎಲ್ಲಿ ಸ್ಪಾಟ್ ಮಾಡ್ಬೋದು ತಿಳ್ಕೊಳ್ಳೋಣ. ಸೊ ಮೇಜರ್ ಆಗಿ ಆಲ್ ದ ಸ್ವಿಂಗ್ ಹೈಸ್ ಆರ್ ಸ್ವಿಂಗ್ ಲೋಸ್ ಅಲ್ಲಿ ಲಿಕ್ವಿಡಿಟಿನ ಸೆಟ್ ಮಾಡಿರುತ್ತೆ. ಆ್ಯಂಡ್ ಈಕ್ವಲ್ ಲೋಸ್ ಆರ್ ಈಕ್ವಲ್ ಹೈಸ್ನ ಸಹ ನಾವು ಲಿಕ್ವಿಡಿಟಿಯಾಗಿ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂದರೆ ಮಾರ್ಕೆಟ್ ಈ ಪಾಯಿಂಟಿಗೆ ಬಂದಾಗ ನಾವು ಇಲ್ಲಿಂದ ಬೈ ತಗೊಂಡಿರ್ತೀವಿ, ಬಟ್ ನಮ್ದು ಸ್ಟಾಪ್ ಲಾಸ್ ಈ ಲೋ ಕೆಳಗಡೆ ಇರುತ್ತೆ. ಸೊ ಆಲ್ ದ ಸ್ಟಾಪ್ ಲಾಸಸ್ ಆ್ಯಂಡ್ ದ ಪೆಂಡಿಂಗ್ ಆರ್ಡರ್ಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಲಿಕ್ವಿಡಿಟಿ. ಸೊ ಮಾರ್ಕೆಟ್ ಯಾವಾಗ ಇಲ್ಲಿ ವಾಪಸ್ ಬರುತ್ತೆ, ಇಟ್ ಮೇ ಟೇಕ್ ದ ಲಿಕ್ವಿಡಿಟಿ ಆ್ಯಂಡ್ ಗೋ ಫಾರ್ವರ್ಡ್. ಸೊ ಅದೇ ರೀತಿ ಇಲ್ಲೂ ಸಹ ಈ ಪಾಯಿಂಟಲ್ಲಿ ನಾವು ಮಾರ್ಕೆಟ್ನ ಸೆಲ್ ಮಾಡಿದ್ದೀವಿ ಅಂದರೆ ನಾವು ಸ್ಟಾಪ್ ಲಾಸ್ನ ಈ ಪಾಯಿಂಟಲ್ಲಿ ಇಟ್ಟಿರ್ತೀವಿ. ಸೊ ಮಾರ್ಕೆಟ್ ಯಾವಾಗ ಇಲ್ಲಿ ಬರುತ್ತೆ, ಇಲ್ಲಿ ಲಿಕ್ವಿಡಿಟಿ ತಗೊಂಡ್ಬಿಟ್ಟು ಮಾರ್ಕೆಟ್ ಕೆಳಗಡೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್ ರೇಂಜಸ್. ಸೊ ಮಾರ್ಕೆಟ್ ರೇಂಜ್ ಫಾರ್ಮ್ ಮಾಡ್ತಿದೆ ಅಂದರೆ ಅದ್ರ ಮೇಲ್ಗಡೆ ಮತ್ತು ಕೆಳಗಡೆ ಲಿಕ್ವಿಡಿಟಿ ಫಾರ್ಮ್ ಆಗಿರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಟ್ರೆಂಡ್ ಲೈನ್. ಸೊ ಮಾರ್ಕೆಟ್ ಒಂದು ಟ್ರೆಂಡ್ ಫಾರ್ಮ್ ಮಾಡಿಕೊಂಡು ಪ್ರಾಪರ್ ಆಗಿ ಮೂವ್ ಆಗ್ತಿದೆ ಅಂದರೆ ಆ ಟ್ರೆಂಡಿನ ಕೆಳಗೆ ಮತ್ತು ಮೇಲೂ ಸಹ ಲಿಕ್ವಿಡಿಟಿ ಪೂಲ್ಸ್ ಸೆಟ್ ಆಗಿರುತ್ತೆ. ಸೊ ಆಲ್ ದೀಸ್ ಟ್ರೆಂಡ್ ಲೈನ್ಸ್, ರೇಂಜಸ್, ಈಕ್ವಲ್ ಐಸ್ ಆ್ಯಂಡ್ ಲೋಸ್ ಆ್ಯಂಡ್ ಸ್ವಿಂಗ್ ಲೋಸ್ ಆ್ಯಂಡ್ ಐಸ್ನ ನಾವು ಯೂಸ್ ಮಾಡಿಕೊಂಡು ಲಿಕ್ವಿಡಿಟಿನ ಸ್ಪಾಟ್ ಮಾಡ್ಬೋದು. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ನ ಫಾಲೋ ಮಾಡಿ.